ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕಲ್ಲಿ ಟೈಲರಿಂಗ್ ಫೀಲ್ಡ್ಗೆ ಯಾರೆಲ್ಲ ಹೊಸದಾಗಿ ಎಂಟ್ರಿ ಆಗಬೇಕು ಅಂದ್ಕೊಂಡಿದ್ದೀರಾ, ಸೊ ಅವ್ರಿಗೆ ಒಂದಿಷ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಮಾಹಿತಿ. ಏನಕ್ಕಂದರೆ ಸುಮಾರು ಜನ ಮಾಡ್ಕೊಂಡಿರೋ ತಪ್ಪಿದು. ಹಾಗಾಗಿ ಸೊ ಅದ್ರ ಬಗ್ಗೆ ಇದು ಇಂಪಾರ್ಟೆಂಟ್. ಇದನ್ನು ನೀವು ತಲೆಗೆ ಹಾಕ್ಕೊಂಡು ಅರ್ಥ ಮಾಡ್ಕೊಂಡು ಆಮೇಲೆ ಟೈಲರಿಂಗ್ ಫೀಲ್ಡ್ಗೆ ಬನ್ನಿ. ಖಂಡಿತ ಟೈಲರಿಂಗ್ ಫೀಲ್ಡಲ್ಲಿ ಸಕ್ಸಸ್ ಆಗ್ಬೋದು. ಸುಮ್ಮನೆ ಯಾರೋ ಮಾಡ್ತಾರೆ ಏನೋ ಮಾಡ್ತಾರೆ ಅಂತ ಬಂದರೆ ಹಾಗಲ್ಲ. ಸೊ ಏನದು ಯಾವ 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 ಟಿಪ್ಸ್ ಇದೆ, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಎಂದು ಸ್ಕಿಪ್ ಮಾಡಿಬಿಡಿ. ಓಕೆನಾ? 30ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಆ್ಯಕ್ಚುಲಿ 28ನೇ ತಾರೀಕು ಅಂತೇಳಿ ಅನೌನ್ಸ್ ಮಾಡಿದ್ದೆ. 2 days ನಾನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ನನ್ನ ಪರ್ಸ್ನಲ್ ಪ್ರಾಬ್ಲಮಿಂದ. ಸೊ ಹಾಗಾಗಿ 30ನೇ ತಾರೀಕಿಂದಲೂ ನೀವು ಜಾಯಿನ್ ಆಗ್ಬೋದು. 30ನೇ ತಾರೀಕುವರೆಗೂ 2ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ, ನೀವು ಜಾಯಿನ್ ಆಗ್ಬೋದು. ಏನಕ್ಕೆ ನಾನು ಲೇಟಾಗಿ ಅನೌನ್ಸ್ ಮಾಡ್ತಾ ಇದ್ದೀನಿ. 2ನೇ ತಾರೀಕುವರೆಗೂ ಟೈಮ್ ಇದೆ. ಇದು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ಸ್ ಮಾತ್ರ. ಸೊ ಕೆಲವರು ತಪ್ಪು ತಿಳ್ಕೊಳ್ತಾರೆ, ಕಾಲ್ ಮಾಡ್ತಾರೆ ನನಗೆ. ನಾನು ಪ್ರತಿ ಸರಿನೂ ಹೇಳ್ತೀನಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ಸ್ ಅಂತ ಇಷ್ಟು ಉದ್ದ ಹೆಸರಿಟ್ಟಿದ್ದೀನಿ. ಅದಕ್ಕೆ ಕಾರಣನೇ ನೀಟಾಗಿ ಅರ್ಥ ಆಗಲಿ ಅಂಥೇಳಿ. ಅಂತ ಏನು ಮಾಡ್ತಾ ಇದ್ದೀನಿ ನಾನು, ಯಾವ ಕೋರ್ಸ್ ಅಂಥೇಳಿ. ಬ್ಯಾಕ್ ನೆಕ್ ಡಿಸೈನ್ಸ್ ಮಾತ್ರ. ಕೆಲವರು 40 ಥರ ಬ್ಲೌಸ್ನ ಕಟ್ಟಿಂಗ್ ಮಾಡಿ ತೋರಿಸ್ತಾರೆ ಅಂಥೇಳಿ ಒಂದೇ ಸರಿ ಕಾಲ್ ಮಾಡ್ತೀರಾ. ಇಲ್ಲ, ನೆಕ್ ಡಿಸೈನ್ಸ್ ಅಂದರೆ ಪ್ಯಾಚ್ ವರ್ಕ್ ಡಿಸೈನ್ಸ್ ಅಷ್ಟೇ ಇರುತ್ತೆ. ಓಕೆನಾ? ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ನೋಡಿ. 40 ವೆರೈಟಿ ಇರುತ್ತೆ. ಡಿಸೈನ್ಸಲ್ಲಿ 40 ವೆರೈಟಿ ಇರುತ್ತೆ. 20 ಥರ ನಿಮಗೆ ಶೇಪ್ಸ್ ಇರುತ್ತೆ. 20 ಥರ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ. ಇದರಲ್ಲಿ ನಾರ್ಮಲ್ ನೆಕ್ ಮತ್ತು ಬೋಟ್ ನೆಕ್ ಎರಡು ಇನ್ಕ್ಲೂಡ್ ಆಗಿರುತ್ತೆ. ಪ್ರತಿಯೊಂದು ಕ್ರಿಟಿಕಲ್ ಡಿಸೈನ್ ಆಗಿರುತ್ತೆ. ಸೊ ಯಾವ್ಯಾವ ಡಿಸೈನ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಮಾತ್ರ, ನೆಕ್ ಶೇಪ್ ನಾನು ಯಾವುದೂ ಹಾಕ್ತಾಯಿಲ್ಲ. ಪ್ಯಾಚ್ ವರ್ಕ್ ಡಿಸೈನ್ ಕ್ರಿಟಿಕಲ್ ಆಗಿರೋದು ಯಾವ್ದಾವ್ದು ಹೇಳ್ಕೊಡ್ತೀನಿ ಅಂತೇಳಿ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಸೊ ಏನು ವಿಡಿಯೋ ಹಾಕ್ತೀನಿ ಅದಷ್ಟು ನಾನು ನಿಮಗೆ ಕವರ್ ಮಾಡ್ಕೊಡ್ತೀನಿ. ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಇರುತ್ತೆ. ಎಂಬ್ರಾಯ್ಡ್ರಿ ಬ್ಲೌಸ್ ಮಾತ್ರ ಕಟಿಂಗ್ ಆ್ಯಂಡ್ ಸ್ಟಿಚ್ ಇರುತ್ತೆ. ಸೊ ಇದಿಷ್ಟು ನನ್ನ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ನ ಕ್ಲಿಯರಾಗಿ ಇನ್ನೂ ಡೀಟೇಲಾಗಿ ಬೇಕು ಅಂತ ಅಂದರೆ ಸುಮಾರಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನಾನಿಲ್ಲಿ ಸಿಂಪಲಾಗಿ ಮಾತ್ರ ಹೇಳ್ತಾ ಇದ್ದೀನಿ. ಏನಕ್ಕೆ ವಿಡಿಯೋ ನೋಡೋಕ್ಕೆ ಅಂತ ಕೂತಿರೋರಿಗೆ ಬೋರ್ ಆಗಬಾರ್ದು. ಹಾಗಾಗಿ ಸೊ 40 ಥರ ಇರುತ್ತೆ. ಸೊ ಇದು ಬಂದು 3.5 ತಿಂಗಳು ಅಥವಾ 4 ತಿಂಗಳು ಕೋರ್ಸ್ ಆಗುತ್ತೆ. ಕೇವಲ 2,000 ರೂಪಾಯಿ ಇರುತ್ತೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಸ್ಕ್ರೀನ್ ಮೇಲೆ ಶುಕ್ತಿರೋ ನಮಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಇವತ್ತಿನ ಟಾಪಿಕ್ ಬಂದು ಟೈಲರಿಂಗ್ ಫೀಲ್ಡ್ಗೆ ಕಾಲಿಡೋಕ್ಕೆ ಮುಂಚೆ ಒಂದಷ್ಟು ತಲೆಲಿಟ್ಕೊಂಡು ಕಾಲಿಡಿ, ರಾಂಗ್ ಆಗಿ ತಲೆಲಿಟ್ಕೊಂಡು ಕಾಲಿಡೋರು ಇಂಥವರು ಇದ್ದಾರೆ. ಏನದ ಅಂತಾರ ಇವಾಗ ಸಪೋಸ್ ಯಾವ ಥರ ಅಂತ ಅಂದರೆ, ಕೆಲವರು ಕಸ್ಟಮರ್ಸ್ ಬರ್ತಾರೆ ನನ್ನ ಹತ್ರ, ಬಂದುಬಿಟ್ಟು ಒಂದು ತುಂಬ ಜಾಸ್ತಿ ಡಿಸೈನ್ ಇರುವಂಥದ್ದು ಕೇಳ್ತಾರೆ. ಸೊ ಅವಾಗ ನಾವು ಹೇಳ್ತೀವಿ 950, 1200, 1000, 850, 750 ಈ ಥರ ಎಲ್ಲ ಚಾರ್ಜ್ ಹೇಳ್ತೀವಿ. ಮೇಡಮ್ ಇದರಲ್ಲಿ ಏನು ಇದೆ ಕೆಲಸ, ಇಷ್ಟೊಂದು ಹೇಳ್ತಿದ್ದೀರಾ ಅಂತಾರೆ. ಸೊ ಯಾವುದೇ ಆಗಲಿ ಸಿಂಪಲ್ ಆಗಿರೋ ವರ್ಕ್ ಮಾಡಬೇಕಂತಂದರೆ ಟೈಮ್ ಜಾಸ್ತಿ ಇರುತ್ತೆ. ಸಿಂಪಲ್ ಆ್ಯಂಡ್ ಲುಕ್ ಬರೋಂಥ ವರ್ಕ್ ಮಾಡಬೇಕಂದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಜಾತ್ರೆ ಥರ ಮಾಡಿಕೊಡಿ ಅಂದರೆ ಬೇಗ ಆಗುತ್ತೆ. ಓಕೆನಾ? ಜಾತ್ರೆ ಥರ ಇಷ್ಟಪಡೋವಂಥವ್ರು ಇರ್ತಾರೆ, ಸಿಂಪಲ್ಲಾಗಿ ಲುಕ್ಕಾಗಿ ಕಾಣೋವಂಥವ್ರು ಇಷ್ಟಪಡೋವಂಥವ್ರು ಇರ್ತಾರೆ. ಸಿಂಪಲಾಗಿ ಕಾಣುತ್ತೆ, ಬಟ್ ಕೆಲಸ ಮಾತ್ರ ತುಂಬ ಕಷ್ಟ ಇರುತ್ತೆ. ಒಂದೊಂದು ಡಿಸೈನ್ ಬ್ಲೌಸ್ ಕೆಲವೊಂದು ಡಿಸೈನ್ ಬ್ಲೌಸ್ ಅಂತೂ 1 day ಫುಲ್ ತೊಗೊಬಿಡುತ್ತೆ. ಸೊ ಆ ಕಸ್ಟಮರ್ಸ್ ಏನು ಮಾಡ್ತಾರೆ, ನಾವೇ ಕಲ್ತ್ಕೊಂಬಿಡೋಣ, ನಮ್ಮದು ನಾವೇ ಹೊಲ್ಕೊಂಬಿಡೋಣ ಅಂತೇಳಿ ಟೈಲರಿಂಗ್ ಫೀಲ್ಡಿಗೆ ಹೋಗುವಂಥವ್ರು ಇದ್ದಾರೆ. ಅದಾದಮೇಲೆ ಕೆಲವರು ಇನ್ನು ಏನು ತಲೆಗೆ ಇಟ್ಕೊಂಡಿರ್ತಾರೆ ಅಂದರೆ, ಇಷ್ಟೆಲ್ಲ ಚಾರ್ಜ್ ಮಾಡ್ತಾರೆ, ಇಷ್ಟೆಲ್ಲ ದುಡ್ಡು ತೊಗೊಳ್ತಾರೆ, ನಾವು ಈ ಥರ ದುಡಿಬೋದು, ನಾವು ಟೈಲರಿಂಗ್ ಕಲ್ತ್ಕೊಂಡು ನಾವು ಈ ಥರ ದುಡಿಬೋದು ಅನ್ನೋದನ್ನು ತಲೆಗೆ ಇಟ್ಕೊಂಡು ಆಗ್ತೀರಾ ಟೈಲರಿಂಗ್ ಕ್ಲಾಸ್ಗೆ. ಸೊ ಅದು ತಪ್ಪು. ಫಸ್ಟು ಅದನ್ನು ನೀವು ತಲೆಯಿಂದ ತೆಗೀರಿ. ನೀವು ಟೈಲರಿಂಗ್ ಫೀಲ್ಡ್ಗೆ ಕಾಲಿಡೋಕ್ಕೆ ಮುಂಚೆ ತಲೆಯಲ್ಲಿ ಏನಿರಬೇಕು ಅಂದರೆ, ಫಸ್ಟು ಅಂತ ಬಂದು ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಹಾರ್ಡ್ ವರ್ಕ್ ಆಗಲಿ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಎಂಥದೇ ಸಿಚುವೇಶನ್ ಬರಲಿ ನಾನು ಫೇಸ್ ಮಾಡೋಕ್ಕೆ ರೆಡಿ ಇರ್ತೀನಿ. ಸೊ ಅದು ನೈಟೆಲ್ಲ ಎದ್ದು ಕೂತ್ಕೊಂಡು ಮಾಡ್ತೀವಿ ಅಂತೀರಾ, ಖಂಡಿತ ಮಾಡೋಕ್ಕೆ ನೀವು ರೆಡಿ ಇರಬೇಕು. ಸೊ ಅದನ್ನು ತಲೆಲಿಟ್ಕೊಂಡು ಮಾಡಬೇಕು. ಟೈಲರಿಂಗ್ ಏನಪ್ಪ ಅಂದರೆ, ನೋಡೋಕ್ಕೆ ಅದು ತುಂಬ ಈಸಿಯಾಗಿ ಕಾಣುತ್ತೆ, ಬಟ್ ಅದರೊಳಗಡೆ ಇಳಿದಾಗ ಅದು ಗೊತ್ತಾಗುತ್ತೆ ಅದು ಎಂಥ ಕ್ರಿಟಿಕಲ್ ಕೆಲಸ ಅಂಥೇಳಿ. ಬಟ್ ಸುಮಾರು ಜನ ಹೆಣ್ಮಕ್ಳು ಇವತ್ತು ಲೈಫ್ ಕಟ್ಕೊಂಡಿದ್ದಾರೆ. ಉದಾಹರಣೆಗೆ ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ಬೆಳಗಿನ ಜಾವ 2 ಗಂಟೆ 3 ಗಂಟೆ ರಾತ್ರಿಯಲ್ಲಿ ಒಂದು ಸ್ಯಾರಿ, ಸೊ ಸ್ಯಾರಿ ಹೆಸರು ಇಲ್ಲಿ ಹೇಳೋದು ಬೇಡ, ಒಂದು ಸ್ಯಾರಿ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಅಂಥೇಳಿ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿಗೆ ಹೋಗಿ ಎದ್ದು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋವಂಥ ಹೆಣ್ಮಕ್ಳಿದ್ದಾರೆ. ಸೊ ಸೀರೆ ಬಗ್ಗೆ ಅಷ್ಟು ಹುಚ್ಚಿರುತ್ತೆ. ಏನಕ್ಕೆ? ಸೊ ಇವಾಗ ನಿಮಗೆ ತುಂಬ ಕಡಿಮೆ ರೇಟಿಗೆ ಒಂದು ಸ್ಯಾರಿ ಕೊಡ್ತಿದ್ದಾರೆ ಅಂದರೆ, ಒಂದು ಅದು ಓಲ್ಡ್ ಸ್ಟಾಕ್ ಆಗಿರುತ್ತೆ, ಇನ್ನೊಂದು ಹಳೆ ಡಿಸೈನ್ ಆಗಿರುತ್ತೆ, ಇನ್ನೊಂದು ಸೇಲ್ ಆಗ್ದಿರಾ ಉಳಿದಿರುವಂಥ ಸ್ಯಾರಿ ಆಗಿರುತ್ತೆ. ಸೊ ಆವಾಗ ಮಾತ್ರ ನಿಮಗೆ ತುಂಬ ಕಡಿಮೆ ಬೆಲೆಗೆ ಕೊಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಹೊಸದಾಗಿ ಬಂದಿರೋ ಡಿಸೈನು ತುಂಬ ಚೆನ್ನಾಗಿರುವಂಥದ್ದು, ಇದನ್ನೆಲ್ಲ ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅವ್ರಿಗೆ ತುಂಬ ಅಮೌಂಟ್ ಬಿದ್ದಿರುತ್ತೆ. ಅದನ್ನೆಲ್ಲ ನಿಮಗೆ ಹಾಫ್ ರೇಟು ಈ ಥರ ರೇಟಲ್ಲೆಲ್ಲ ಕೊಡೋಕ್ಕಾಗಲ್ಲ.
ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿ 3 ಗಂಟೆ ರಾತ್ರಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಂಥ ಹೆಣ್ಮಕ್ಳು ಯಾಕೆ ನೀವು ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡೋಕ್ಕೆ 3 ಗಂಟೆ ರಾತ್ರಿ ಅಥವಾ 2 ಗಂಟೆ ರಾತ್ರಿ ಅಥವಾ ಬೆಳಗಿನ ಜಾವ 5 ಗಂಟೆ ರಾತ್ರಿ ಎದ್ದು ಹಾರ್ಡ್ ವರ್ಕ್ ಮಾಡಬಾರ್ದು? ಟೈಲರಿಂಗ್ ಅಂತ ಅಲ್ಲ, ನೀವು ಯಾವುದೇ ಫೀಲ್ಡ್ ಹೋಗಿ ಒಂದು ಯೂಟ್ಯೂಬ್ ಫೀಲ್ಡ್ಗೆ ಹೋಗ್ತೀರಾ, ಖಂಡಿತ ನೀವು ಅಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ವಿಡಿಯೋ ಮಾಡಬೇಕು. ನೋಡಿ ನಿಂತ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಪ್ಲೈನ್ ಮಾಡಬೇಕು. ಈ ಎಕ್ಸ್ಪ್ಲೈನ್ ಮಾಡೋಕ್ಕೆ ಫಸ್ಟೇ ನಾನು ರೆಡಿಯಾಗಿರಬೇಕು. ಏನು ಟಾಪಿಕಲ್ಲಿ ಮಾತಾಡಬೇಕು, ಕರೆಕ್ಟಾಗಿರಬೇಕು, ಸುಮ್ಮನೆ ಏನೇನೋ ಹೇಳೋದಲ್ಲ. ಸೊ ಅದೇ ಆಗಬೇಕು. ಅದಾದಮೇಲೆ ಎಡಿಟಿಂಗ್ ಮಾಡಬೇಕು, ಅದಾದಮೇಲೆ ಅಪ್ಲೋಡ್ ಮಾಡಬೇಕು, ಹ್ಯಾಶ್ಟ್ಯಾಗ್ಸ್ ಹಾಕಬೇಕು, ವಿಡಿಯೋ ಟೈಟಲ್ ಹಾಕಬೇಕು, ಅಪ್ಲೋಡ್ ಮಾಡಬೇಕು. ಇಷ್ಟು ಕೆಲಸ ಇರುತ್ತೆ. ಇಷ್ಟು ಕೆಲಸಕ್ಕೆ ಟೈಮ್ ಹಿಡಿಯುತ್ತೆ. ಸೊ ನಿಮ್ಗೆ ಏನನ್ಸುತ್ತೆ, ವಿಡಿಯೋ ನೋಡ್ತಾ ಇರೋರಿಗೆ 10 ನಿಮಿಷದ ವಿಡಿಯೋ ಹಾಕಿದ್ದಾರೆ, ಸೊ ಮುಂದೆ ಈ ಥರ ನಿಂತ್ಕೊಂಡು ಮಾತಾಡ್ಬಿಟ್ರೆ ಮುಗ್ದೋಯ್ತು ಅಂತ ನಿಮ್ಗೆ ಅನಿಸುತ್ತೆ. 10 ನಿಮಿಷದ ವಿಡಿಯೋ ಮಾಡೋಕ್ಕೆ ಮಿನಿಮಮ್ 2 ರಿಂದ 3 ಅವರ್ ನಾವು ಖರ್ಚು ಮಾಡಿರ್ತೀವಿ ಟೈಮ್ನ. ಸಿಂಪಲ್ ಆಗಿದೆ. ಅದೇ ಟೈಲರಿಂಗ್ದು ನಾನು ಮಾಡಿ ನಿಮಗೆ ತೋರಿಸ್ತೀನಿ ಅಂದರೆ ಅದಿನ್ನೂ ಜಾಸ್ತಿ ಆಗುತ್ತೆ. ಒಂದು ಬ್ಲೌಸ್ನ ಸಿಂಪಲ್ ಆಗಿರೋ ಒಂದು ಬ್ಲೌಸ್ನ 1 ಅವರ್ 1.5 ಅವರ್ ಅಥವಾ 1 ಅವರ್ ಮುಗಿಸ್ತೀನಿ ಅಂದ್ಕೊಳ್ಳಿ. ಅದೇ ವಿಡಿಯೋ ಮಾಡಿ ನಿಮಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತಂದರೆ 1 ದಿನ ತಗೊಳುತ್ತೆ. 7 ರಿಂದ 8 ಅವರ್ಸ್ ತಗೊಳುತ್ತೆ. ಆದರೆ ಬಟ್ ನಿಮಗೆ ನೋಡೋಕ್ಕೆ 10 ನಿಮಿಷದ ವಿಡಿಯೋ ಅಷ್ಟೇ. ಏನಕ್ಕೆ ನಾನು ಇಷ್ಟೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಯಾವುದೇ ಕೆಲಸ ಆಗಲಿ, ಟೈಲರಿಂಗ್ ಫೀಲ್ಡಲ್ಲ ಯಾವುದೇ ಆಗಲಿ, ಫಸ್ಟು ನಾವು ಹಾರ್ಡ್ ವರ್ಕ್ ಮಾಡೋದನ್ನ ಕಲ್ತಿರ್ಬೇಕು ಅಥವಾ ರೆಡಿ ಇದ್ದು ಮಾಡಬೇಕು. ಯಾರೋ ಏನೋ ಟೈಲರ್ ಚಾರ್ಜ್ ಮಾಡ್ತಾ ಇದ್ದಾರೆ, 1000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ, 2000 ಚಾರ್ಜ್ ಮಾಡ್ತಾ ಇದ್ದಾರೆ, ಸೊ ನಾನು ಚಾರ್ಜ್ ಮಾಡ್ಬೋದು, ನಾನು ಕಲ್ತ್ಕೊಂಡ್ಬಿಟ್ಟಿದ ತಕ್ಷಣ ಆಗ್ಬಿಡುತ್ತೆ. ಖಂಡಿತ ಇಲ್ಲ. ಟೈಲರಿಂಗ್ ಫೀಲ್ಡ್ ಬರೋಕ್ಕೆ ಮುಂಚೆ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಸೆಕೆಂಡ್ ನೀವು ನೀಟಾಗಿ ಕಲಿಬೇಕು. ಒಳ್ಳೆ ಟೀಚರ್ನ ಆಯ್ಕೆ ಮಾಡ್ಕೊಳ್ಬೇಕು, ನೀಟಾಗಿ ಕಲ್ತ್ಕೊಬೇಕು. ಥರ್ಡ್ ಬಂದು ನೀವು ಕಲ್ತಿದ ತಕ್ಷಣ ಓಕೆ ಕಲಿತೆ ಮುಗೀತು ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಮೂಲೆಯಲ್ಲಿ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಅಲ್ಲಿ ಇಲ್ಲಿ ತಿರ್ಗೋದು ಅಲ್ಲ. ನಿಮಗೆ ಬೇರೆಯವರು ಕಲ್ತಿದ ತಕ್ಷಣ ನಿಮ್ಗೆ ಬೇರೆಯವ್ರು ಬಟ್ಟೆ ಕೊಡ್ತಾರೆ ಸ್ಟಿಚ್ ಮಾಡೋಕ್ಕೆ, ಅದೆಲ್ಲ ಸುಳ್ಳು. ಯಾಕಂದರೆ ಹೊಸ್ದಾಗಿ ಮಾಡ್ತಿದ್ದಾರೆ. ಒಬ್ಬ ಡಾಕ್ಟ್ರು ಹೊಸ್ದಾಗಿ ಶಾಪ್ ಇಟ್ಟಿದ್ದಾರೆ ಅಂದರೆ ಅಲ್ಲೂ ಹೋಗೋಕ್ಕೆ ಹೆದರ್ಕೊಳ್ತಾರೆ. ಹೊಸದಾಗಿ ಒಬ್ಬರು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ದಾರೆ ಅಂದರೆ ಖಂಡಿತ ಅಲ್ಲೂ ಹೋಗೋಕ್ಕೆ ಹೆದರ್ಕೊಳ್ತಾರೆ. ಹೊಸದಾಗಿ ಟೈಲರಿಂಗ್ ಶಾಪ್ ಓಪನ್ ಮಾಡ್ತಿದ್ದಾರೆ ಅಂತಂದರೆ ಖಂಡಿತ ಅಲ್ಲೂ ಕೂಡ ಹೆದರ್ಕೊಳ್ತಾರೆ. ಏನಕ್ಕಂದರೆ ಹೊಸದಾಗಿ ಕಲ್ತ್ಬಿಟ್ಟು ಶುರು ಮಾಡ್ತಿದ್ದಾರೆ. ಎಲ್ಲಿ ಹಾಳು ಮಾಡ್ತಾರೋ ಏನೋ. ಇವಾಗ ನೋಡಿ ನಮ್ಮ ಟೈಲರಿಂಗ್ ಫೀಲ್ಡಲ್ಲಿ ಏನಾದರೂ ಒಂದು ಸ್ಟಿಚ್ ಆ ಕಡೆ ಈ ಕಡೆ ಆದರೆ ಬಿಚ್ಬಿಟ್ಟು ರೆಡಿ ಮಾಡ್ಬೋದು. ಅದೇ ಬ್ಯೂಟಿ ಪಾರ್ಲರ್ ಅಂತ ಹೋದಾಗ ಎಲ್ಲಾದರೂ ಏನಾದರೂ ಐಬ್ರೋ ಅಥವಾ ಏನಾದರೂ ಹಾಳು ಮಾಡಿಟ್ರೆ ಖಂಡಿತ ಅದನ್ನು ರೆಡಿ ಮಾಡೋಕ್ಕಾಗಲ್ಲ. ಅದಷ್ಟು ಅದೇ ರೆಡಿ ಆಗಬೇಕು, ಟೈಮ್ ಹಿಡಿಯುತ್ತೆ. ಸೊ ಒಂದೊಂದು ಕೆಲಸಕ್ಕೆ ಅದರದ್ದೇ ಆದ ಒಂದು ಸಿಸ್ಟಮ್ ಇರುತ್ತೆ, ಅದರದ್ದೇ ಆದ ಜವಾಬ್ದಾರಿ ಇರುತ್ತೆ. ಅದನ್ನೆಲ್ಲ ನಾವು ಫೇಸ್ ಮಾಡ್ತಾ ಹೋಗಬೇಕು. ನಾ ಹೇಳಿದೆ ಪಾರ್ಲರಲ್ಲಿ ಹೋದರೆ ಅದು ಹಾಳಾದರೆ ಮತ್ತೆ ಆದಷ್ಟು ಕದೆ ಬರೋವ್ರಿಗೆ ವೆಯ್ಟ್ ಮಾಡಬೇಕು ಅಂತ. ಅದೇ ಸಪೋಸ್ ಈಗ ಯಾವುದಾದ್ರೂ ನಾನೊಂದು ಬ್ಲೌಸು ಅಥವಾ ಒಂದು ಎಂಬ್ರಾಯ್ಡ್ರಿಂಗ್ ಬ್ಲೌಸು ಮಿಸ್ ಆಗಿ ಏನಾದರೂ ಯಾವುದೋ ಜ್ಞಾನದಲ್ಲಿ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ ನಮಗೂ ಟೆನ್ಷನ್ ಅನ್ನೋದು ಇರುತ್ತೆ. ಆ ಪ್ರೆಷರಲ್ಲಿ ಮಿಸ್ ಆಗಿ ನಾನು ಏನಾದರೂ ರಾಂಗಾಗಿ ಕಟ್ ಮಾಡಿದೆ ಅಂದರೆ ಮತ್ತೆ ಅದನ್ನು ರೆಡಿ ಮಾಡೋಕ್ಕಾಗಲ್ಲ. ರೆಡಿ ಮಾಡ್ಬೋದು, ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರಬೇಕು. ಸ್ಟಿಚಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು, ಕಟ್ಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು, ನಮ್ಮದೇ ಆದ ಓನ್ ಐಡಿಯಾಸ್ ಇರಬೇಕು. ಸೊ ಈ ಎಕ್ಸ್ಪೀರಿಯನ್ಸ್ ಓನ್ ಐಡಿಯಾಸ್ ಯಾವಾಗ ಬರುತ್ತೆ ಅಂದರೆ ನೀವು ಟೈಲರಿಂಗ್ ಕಲಿತ ತಕ್ಷಣ ಬರಲ್ಲ. ಟೈಲರಿಂಗ್ನ ಒಬ್ಬರು ಹೇಳ್ಕೊಡ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ಅನ್ನೋದು ನೀವೇ ಕಲ್ತ್ಕೊಬೇಕು. ಯಾವ ರೀತಿ ಟೈಲರಿಂಗ್ ಕಲ್ತ್ಕೊಬೇಕು? ಟೈಲರಿಂಗ್ ಕಂಪ್ಲೀಟ್ ಮಾಡ್ತೀರಾ, ಕಂಪ್ಲೀಟ್ ಆದಮೇಲೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಅಥವಾ ನೀವು ಎಕ್ಸ್ಪರ್ಟ್ ಟೈಲರ್ ಆದ್ರಿ ಅಂತ ಅಂದ್ಕೊಳ್ಳೋದಲ್ಲ. ನಿಮಗೆ ಬಟ್ಟೆ ಯಾರೂ ಕೊಡಲ್ಲ, ಬಟ್ ನೀವು ವೇಸ್ಟ್ ಬಟ್ಟೆ ತೊಗೊಳ್ಬೇಕು. ಕ್ರಿಟಿಕಲ್ ಡಿಸೈನ್ಸ್ನ ಮಾಡೋಕ್ಕೆ ಶುರು ಮಾಡಬೇಕು. ಈಗ ನಾನು ಹೇಳಿದೆ, ನಾನು ನೆಕ್ ಡಿಸೈನ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ ಅಂತ, ಓಕೆನಾ? ನಾನು 20 ಥರ ಪ್ಯಾಚ್ ವರ್ಕ್ ಡಿಸೈನ್ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಉದಾಹರಣೆಗೆ ಹೇಳ್ತಾ ಇರೋದು 20 ಡಿಸೈನ್ಸ ಇರೋದು ಪ್ರಪಂಚದಲ್ಲಿ. ದಿನ 100 ಡಿಸೈನ್ ರಿಲೀಸ್ ಆಗ್ತಾ ಇದೆ ಹೊಸದು. ಅದನ್ನೆಲ್ಲ ನಾವು ಡೈಲಿ ಕಲ್ತ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನಿನ್ನೆ ಒಂದು ಡಿಸೈನ್ ರಿಲೀಸ್ ಆದರೆ ಇವತ್ತೊಂದು ಡಿಸೈನ್ ಬರುತ್ತೆ. ಸೊ ಅದನ್ನೆಲ್ಲ ನಾನು ಕಲ್ತ್ಕೊಂಡು ಕೂತ್ಕೊಳ್ಳ, ಅಥವಾ ನಾನು ಯಾವಾಗ ಬಟ್ಟೆ ಹೊಲಿಲಿ, ಯಾವಾಗ ಕಲಿಯೋಕ್ಕೆ ಬೇರೆಯವ್ರ ಹತ್ರ ಹೋಗಲಿ? ಆಗಲ್ಲ. ಸೊ ಕ್ರಿಟಿಕಲ್ ಡಿಸೈನ್ಸ್ನ ಕಲ್ತ್ಕೊಂಡು ನಾವು ಅದ್ರ ಮೇಲೆ ಸ್ಟಿಚ್ ಮಾಡ್ತಾ 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 ಏನು ಎಕ್ಸ್ಪೀರಿಯನ್ಸ್ ಬರುತ್ತೆ ಅದ್ರ ಮೇಲೆ ಯಾವುದೇ ಒಂದು ಡಿಸೈನ್ ಕೊಟ್ಟರು ನಾವು ಹೀಗೆ ನೋಡಿದ ತಕ್ಷಣ ಕೂತ್ಕೊಂಡು ಒಂದು 2 ನಿಮಿಷ ಆ ಬ್ಲೌಸ್ನ ಸ್ಟಡಿ ಮಾಡಬೇಕು, ಅಥವಾ ಆ ಡಿಸೈನ್ನ ಸ್ಟಡಿ ಮಾಡಬೇಕು. ಯಾವ ರೀತಿ ಇದು ಮಾಡಿದ್ದಾರೆ, ಓಕೆ ಇದನ್ನು ಈ ರೀತಿ ಕಟ್ಟಿಂಗ್ ಮಾಡಬೇಕು, ಸೊ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಳ್ಬೇಕು, ಸೊ ಇದನ್ನು ಇಲ್ಲಿ ಪ್ಯಾಚ್ ವರ್ಕ್ ಮಾಡಬೇಕು. ಸೊ ಒಂದು ಐಡಿಯಾ, ಒಂದು ನಾಲೆಡ್ಜ್ ನಿಮ್ಮ ತಲೆಯಲ್ಲಿ ಕ್ರಿಯೇಟ್ ಆಗಬೇಕು. ಕ್ರಿಯೇಟ್ ಆಗಿ ತುಂಬ ಟಫ್ ಡಿಸೈನ್ಸ್ ಅಂದರೆ ಫಸ್ಟು ನೀವು ಪೇಪರ್ ಮೇಲೆ ಕಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ನಿಮ್ಗೆ ಓಕೆ ಅಂತಂದರೆ ಸ್ಟಿಚಿಂಗ್ ಎಲ್ಲ ಒಂದೇ ಸೇಮ್ ಇರುತ್ತೆ. ಸೊ ಅದ್ರ ಮೇಲೆ ಇದು ಅಟ್ಯಾಚ್ ಮಾಡೋದು, ಇದ್ರ ಮೇಲೆ ಅದು ಅಟ್ಯಾಚ್ ಮಾಡೋದಷ್ಟೇ. ಬಟ್ ಮೇನ್ ಇರೋದು ಕಟಿಂಗು. ತುಂಬ ಕ್ರಿಟಿಕಲ್ ಅಂದರೆ ಪೇಪರ್ ಮೇಲೆ ಕಟಿಂಗ್ ಮಾಡಿಕೊಂಡು ಆಮೇಲೆ ಬಟ್ಟೆ ಮೇಲೆ ನೀವು ಅದನ್ನು ಪ್ರಯೋಗ ಮಾಡಬೇಕಾಗುತ್ತೆ. ಒಂದೇ ಸರಿ ಪ್ರಯೋಗ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲದಕ್ಕೂ ನಿಮ್ಗೆ ಬೇಕಾಗಿರುವಂಥದ್ದು ಎಕ್ಸ್ಪೀರಿಯನ್ಸ್. ಕಲಿತಾಕ್ಷಣಕ್ಕೆ ನೀವು ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ಯಾವ್ಯಾವ ಫೀಲ್ಡಲ್ಲಿ ನೋಡಿ, ಯೂಟ್ಯೂಬಲ್ಲಿ ಹೋಗಿದ ತಕ್ಷಣ ನೀವು ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ಸೆಕೆಂಡ್ ಟೈಲರಿಂಗ್ ಫೀಲ್ಡಲ್ಲಿ ಕಲ್ತಿದ ತಕ್ಷಣ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ. ಥರ್ಡ್ ಪಾರ್ಲರ್,
ಇದು ಅಷ್ಟೇ, ಕಲ್ತಿದ ತಕ್ಷಣ ಮಾಡೋಕ್ಕಾಗಲ್ಲ. ಇದು ನಮಗೆ ಗೊತ್ತಿರುವಂಥದ್ದು. ಗೊತ್ತಿಲ್ಲದಿರೋವಂಥ ಕೆಲಸಗಳು ಭಾಳಷ್ಟಿದೆ. ಸೊ ಇವಾಗೊಂದು ಓಕೆ, ಈಗ ಅದೊಂದು ದೊಡ್ಡ ಲೆವೆಲಲ್ಲೇ ಹೋಗೋಣ. ಒಂದು ಎಂಜಿನಿಯರಿಂಗ್, ನನ್ನ ಮಗ ಎಂಜಿನಿಯರಿಂಗ್ ಮಾಡಿದ್ದಾನೆ. ಎಂಜಿನಿಯರಿಂಗ್ ಮುಗಿದ ತಕ್ಷಣ ಅವನಿಗೆ ಕರ್ಕೊಂಡೋಗಿ ಟೇಬಲ್ ಮೇಲೆ ಕೂರಿಸಿ ದೊಡ್ಡ ಕೆಲಸ ಕೊಟ್ಬಿಡಲ್ಲ, ಅಥವಾ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಬಿಡಲ್ಲ. ಎಂಜಿನಿಯರಿಂಗ್ ಮುಗಿಬೇಕು, ಕೆಲಸಕ್ಕೆ ತಗೊಳ್ತಾರೆ ಇಂಟರ್ವ್ಯೂ ಮಾಡಿ, ಅಲ್ಲಿ ಒಂದಷ್ಟು ಟ್ರೈನಿಂಗ್ ಅಂತ ಆಗಬೇಕು. ಆ ಟ್ರೈನಿಂಗಲ್ಲಿ ಅವನು ಕ್ಲಿಯರಾಗಿ ಚೆನ್ನಾಗಿ ಕೆಲಸ ಕಲ್ತ ಮೇಲೆ ಅವನಿಗೆ ಬೇರೆ ಪೋಸ್ಟ್ ಕೊಡ್ತಾರೆ. ಒಂದೇ ಸರಿ ಹೋಗಿ ಕೊಟ್ಬಿಟ್ಟು ನಿಮ್ಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡಿದರೆ ಕೊಡಲ್ಲ. ಆ ಟ್ರೈನಿಂಗಲ್ಲಿ ಏನಾಗುತ್ತೆ, ಎಕ್ಸ್ಪೀರಿಯನ್ಸ್ ಅನ್ನಾಗುತ್ತೆ. ಆ ಎಕ್ಸ್ಪೀರಿಯನ್ಸು ಅವ್ರನ್ನ ಮುಂದಕ್ಕೆ ಕೆಲಸ ಮಾಡೋ ಥರ ಮಾಡುತ್ತೆ. ಸೊ ಇದೊಂದು ಎಕ್ಸಾಂಪಲ್ ಅಷ್ಟೇ. ಯಾವುದೇ ಫೀಲ್ಡ್ ಆಗಲಿ ಇದನ್ನೇ ಫಾಲೋ ಮಾಡಬೇಕು. ಅದರಲ್ಲೂ ಸ್ವಂತ ಬಿಸ್ನೆಸ್ನ ನಾವು ಶುರು ಮಾಡ್ತೀವಿ, ಸ್ವಂತ ಶಾಪ್ ಓಪನ್ ಮಾಡ್ತೀವಿ ಅಂತಂದರೆ, ಟೈಲರಿಂಗ್ ಶಾಪಲ್ಲಿ ಯಾರ್ಯಾರು ಟೈಲರಿಂಗ್ ಫೀಲ್ಡ್ಗೆ ಇಡಬೇಕು ಕಾಲಿಡಬೇಕು ಅಂತಿದ್ರೆ ಅವರಿಗೆ ಇನ್ನೂ ಒಂದು ನಾನು ನಿಮ್ಗೆ ಮೆಸೇಜ್ ಕೊಡ್ತೀನಿ. ಒಳ್ಳೆ ಟೀಚರ್ನ ಆಯ್ಕೆ ಮಾಡಿಕೊಂಡು ಟೈಲರಿಂಗ್ ಕಲೀರಿ. ನನ್ನ ಹತ್ರ ಸೇರ್ಕೊಳ್ಳಿ, ನನ್ನ ಹತ್ರನೇ ಬನ್ನಿ ಅಂತ ಹೇಳ್ತಾ ಇಲ್ಲ, ಎಲ್ಲಾದರೂ ಸೇರ್ಕೊಳ್ಳಿ. ನಿಮ್ಗೆ ಯಾರು ಓಕೆ ಅನಿಸುತ್ತೆ ನೀವು ಸೇರ್ಕೊಳ್ಳಿ. ಒಳ್ಳೆ ಟೈಲರಿಂಗ್ನ ಆಯ್ಕೆ ಮಾಡ್ಕೊಳ್ಳಿ, ಟೀಚರ್ನ ಆಯ್ಕೆ ಮಾಡ್ಕೊಳ್ಳಿ. ಅದಾದಮೇಲೆ ಟೈಲರಿಂಗ್ನ ಕಲ್ತ್ಕೊಳ್ಳಿ. ಅದಾದಮೇಲೆ ನಿಮಗೆ ಯಾರಾದರೂ ಅವಕಾಶ ಕೊಟ್ಟರೆ ಒಂದು ಅಂಗಡಿನಲ್ಲಿ ಹೋಗಿ ಕೆಲಸ ಮಾಡಿ. ಅವ್ರು ಎಷ್ಟೇ ಸಂಬಳ ಕೊಡಲಿ, ಎಷ್ಟೇ ನಿಮಗೆ ಅಮೌಂಟ್ ಕೊಡಲಿ, ಅದನ್ನು ಅಮೌಂಟ್ನ ಲೆಕ್ಕಕ್ಕೆ ಇಟ್ಕೊಳ್ದಿರ ಅಲ್ಲಿ ಬರುವಂಥ ಕೆಲಸ, ಅಲ್ಲಿ ಬರುವಂಥ ಡಿಸೈನ್ಸ್, ಇದನ್ನೆಲ್ಲ ನೀವು ಉಪಯೋಗ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಬೇಕು. ಸಪೋಸ್ ಇವಾಗ ನೋಡಿ, ಸುಮ್ಮನೆ ಯಾರು ನಿಮಗೆ ಕಡಿಮೆ ದುಡ್ಡು ಕೊಡ್ತೀವಿ, ಕಡಿಮೆ ದುಡ್ಡಿಗೆ ಹೊಲಿತಾರೆ ಅಂದರೂ ನಿಮ್ಗೆ ಯಾರು ಕೆಲಸ ಕೊಡಲ್ಲ. ಏನಕ್ಕೆ ಈಗ ನೋಡಿ, ನಾನು ಯಾವುದಾದ್ರು ಒಂದು ಡಿಸೈನ್ನ ತೊಗೊಂಡಿರ್ತೀವಿ, ಒಂದು ಬ್ಲೌಸ್ ತೊಗೊಂಡಿರ್ತೀನಿ ಅಂದರೆ ಅದು ನನ್ನ ಜವಾಬ್ದಾರಿ. ಬೇರೆಯವರು ಅದನ್ನು ಎಷ್ಟೇ ಹೊಲಿದು ಹಾಳು ಮಾಡಿರಲಿ, ಬಟ್ ಕೇಳೋದು ನನ್ನನ್ನು, ಆನ್ಸರ್ ಮಾಡಬೇಕಾಗಿರೋದು ನಾನು. ಸೊ ನಾನು ಯಾರು ಸಿಕ್ಕಿದ್ರೆ ಅವ್ರಿಗೆ ತೊಗೊಳ್ಳಿ ಸ್ಟಿಚ್ ಮಾಡಿ ಅಂತ ಕೊಟ್ಬಿಡಲ್ಲ. ನೋಡ್ತೀವಿ ನಾವು ಹೇಗಿದೆ, ಹೇಗೆ ಮಾಡ್ತಾರೆ. ಒಂದು ಯಾವುದಾದ್ರು ನಾರ್ಮಲ್ ಬ್ಲೌಸ್ ಕೊಟ್ಟು ನೋಡ್ತೀವಿ, ಚೆನ್ನಾಗಿ ಬಂತಾ ಕಂಟಿನ್ಯೂ, ಇಲ್ವಾ ಅಲ್ಲೇ ಡ್ರಾಪ್. ಸೊ ಒಂದೇ ಬ್ಲೌಸಲ್ಲೇ ನಾವು ಕೊಟ್ಟು ಚೆಕ್ ಮಾಡೋಕ್ಕಾಗೋದು. ಎಲ್ಲ ಕೊಟ್ಟು ಚೆಕ್ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಬೇರೆಯವ್ರ ಬಟ್ಟೆಗಳದು, ನಮ್ಮದಲ್ಲ. ನಮ್ಮದಂದರೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಕಸ್ಟಮರ್ಸ್ ಸ್ಯಾರಿಗೆ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು, ಆ ಬ್ಲೌಸಿಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೆ, ಡಿಸೈನ್ ಮಾಡೋಕ್ಕೆ ನಾವು ಕೇಳೋಷ್ಟು ಅಮೌಂಟ್ ಕೊಡ್ತಾರೆ. ಸೊ ಇಷ್ಟೆಲ್ಲ ಕೊಟ್ಟು ನಾವು ಹಾಳು ಮಾಡಿಕೊಟ್ರೆ ನಮ್ಮ ಸುಮ್ಮನೆ ಬಿಡ್ತಾರಾ? ಏನಿಲ್ಲ, ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಹೋಗ್ತಾರೆ. ಸೊ ಅದು ಬೈಸ್ಕೋಬಾರ್ದು ಅಂದರೆ ಆ ಜವಾಬ್ದಾರಿ ನಮಗಿರುತ್ತೆ ಅಲ್ವಾ? ಹಾಗಾಗಿ ಹೊಸದಾಗಿ ಕಲ್ತಿರೋರಿಗೆ ಬಾಮ್ಮ ಒಲೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಬಿಡಲ್ಲ, ನಾವು ಕೊಡಲ್ಲ. ಆ ಥರ ಆಗಬೇಕು ಅಂದರೆ ನೀವು ಸ್ಮಾಲೆಸ್ಟ್ ಫಾಲ್ ಹಾಕೋದು, ಜಿಗ್ಜಾಗ್ ಮಾಡೋದು, ಹುಕ್ ಹಾಕೋದು, ಇದನ್ನೆಲ್ಲ ಮಾಡ್ತಾ ಶಾಪಲ್ಲೇ ಕೂತ್ಕೊಂಡು ನೀವು ಅದನ್ನು ನೋಡ್ಕೊತಾ ಇದ್ದರೆ ಅವರೆಲ್ಲ ಸ್ಟಿಚ್ ಮಾಡೋದೆಲ್ಲ ತಲೆಗೆ ಹೋಗುತ್ತೆ. ಬಟ್ ನಿಮಗೆ ಅಲ್ಲಿ ಅಮೌಂಟ್ ಸಿಗಲ್ಲ. ಬಟ್ ಮಾಡ್ತಾ ಇರಬೇಕು, ಮಾಡ್ತಾ ಕಲಿಬೇಕು. ಒಂದು ದಿನ ಮಾಡ್ತಾ ಒಂದು ದಿವಸ ಅದು ನಿಮ್ಮ ಕೈ ಹಿಡಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೀವು ಕೆಲಸ ಬೇಡ ಅಂದ್ರೂ ನಿಮ್ಮ ಹತ್ರ ಬಂದು ಕೆಲಸ ಬಿಡುತ್ತೆ. ಯಾವಾಗ ನಿಮ್ಮ ಕೆಲಸ ಕರೆಕ್ಟಾಗಿದ್ದರೆ ಮಾತ್ರ. ನಿಮ್ಮ ಕೆಲಸ ಎಲ್ಲ ಹಾಳು ಮಾಡಿಕೊಟ್ರೆ ಖಂಡಿತ ಆಗಲ್ಲ. ಮತ್ತು ಇನ್ನೊಂದು ಟೈಲರಿಂಗ್ ಫೀಲ್ಡವರು, ನಾನು ಬೇಸಿಕ್ ಕಲ್ತ್ಬಿಟ್ಟೆ, ನಾನು ಅರ್ಧಂಬರ್ಧ ಕಲ್ತ್ಬಿಟ್ಟೆ, ನಾನು ಎಲ್ಲನೂ ಒಟ್ಟಿಗೆ ಕಲ್ತ್ಬಿಡ್ತೀನಿ, ನಾನು ಅರ್ಜೆಂಟಾಗಿ ಕಲಿಬೇಕು ಅನ್ನೋರು ಏನಕ್ಕೆ ಇವೆಲ್ಲ ಹೆಂಗೊತ್ತು ಅಂದರೆ ನನಗೆ ಕಾಲ್ ಮಾಡೋದಿದ್ದಾರೆ. ನಾನು ಇನ್ನು 1 ತಿಂಗಳಲ್ಲಿ ಬೇಸಿಕ್, ಇಂಟರ್ಮೀಡಿಯೇಟ್, ಡಿಸೈನ್ ಇಷ್ಟನ್ನು ನಾನು ಕಲ್ತ್ಕೊಂಡ್ಬಿಡ್ತೀನಿ, ಇಷ್ಟಕ್ಕೂ ಅಮೌಂಟ್ ಕಟ್ಬಿಡ್ತೀನಿ, ನನ್ನ ಜಾಯಿನ್ ಮಾಡ್ಕೊಂಬಿಡಿ, ಇಷ್ಟು ಕ್ಲಾಸ್ ಒಟ್ಟಿಗೆ ಕಳಿಸ್ಬಿಡಿ ಅಂತಾರೆ. ನಾನು ಹೇಳೋದು, ನಿಮ್ಮ ಅಮೌಂಟು ಬೇಡ, ನೀವು ನನಗೆ ಹತ್ರ ಜಾಯಿನ್ ಆಗೋದು ಬೇಡ, ಒಟ್ಟಿಗೆ ನಾನು ಕ್ಲಾಸ್ ಕಳಿಸೋದು ಇಲ್ಲ. ಯಾರಿಗೆ ಆಗಲಿ ಫಸ್ಟು ಬೇಸಿಕ್ ಕಂಪ್ಲೀಟ್ ಆಗಿದ್ದರೆ ಮಾತ್ರ ಇಂಟರ್ಮೀಡಿಯೇಟ್ ನೆಕ್ ಡಿಸೈನ್ಸ್ ಒಟ್ಟಿಗೆ ಕೊಡ್ತೀನಿ. ಬೇಸಿಕೇ ನೆಟ್ಟಿಗೆ ಕಲ್ತಿದ್ದಾನೆ, ನಾನು ಈ 2 ಟಫ್ ಕ್ಲಾಸ್ನ ನಾನು ಕೊಡೋಕ್ಕೆ ಹೋಗಲ್ಲ. ಫಸ್ಟು ಬೇಸಿಕ್ ಕ್ಲಿಯರ್ ಆಗಿದ್ದು. ಬಟ್ ಕೆಲವರು ಹಾಗಲ್ಲ, ದುಡ್ಡು ಸಿಗುತ್ತಾ ಸೇರ್ಕೊಳ್ಳಿ, ದುಡ್ಡು ಸಿಗುತ್ತಾ ಸೇರ್ಕೊಳ್ಳಿ. ಏನೋ ಒಂದು ಹೇಳ್ಕೊಡ್ತಾರೆ, ಕಳಿಸ್ತಾರೆ ಮನೆಗೆ, ನೀವು ಬರ್ತೀರಾ. ಮಾರನೇ ದಿವಸ ಯಾವುದಾದ್ರೂ ಒಂದು ಡಿಸೈನ್ ಬ್ಲೌಸ್ನ ಕೊಟ್ಟರೆ ನೀವು ಹೊಲಿಯೋಕ್ಕೆ ಬರಲ್ಲ. ಅರ್ಜೆಂಟಿಗೆ ಯಾವುದು ಟೈಲರಿಂಗ್ ಫೀಲ್ಡಲ್ಲಂತೂ ಅರ್ಜೆಂಟಾಗಿ ಕಲಿಯೋಕ್ಕೆ ಆಗಲ್ಲ. ಟೈಲರಿಂಗು, ಪಾರ್ಲರು, ಯೂಟ್ಯೂಬ್ ಅರ್ಜೆಂಟಿಗೆ ಆಗೋದೇ ಇಲ್ಲ. ಯೂಟ್ಯೂಬ್ ಬೇಕಾದರೆ ಯಾವುದಾದ್ರೂ ಒಂದು ವಿಡಿಯೋ ಚೆನ್ನಾಗಿ ಮಾಡಿಬಿಟ್ಟು ವೈರಲ್ ಆಗಿಬಿಟ್ರೆ ಮಾಡ್ಬೋದು. ಬಟ್ ಪಾರ್ಲರ್ ಮತ್ತು ಟೈಲರಿಂಗ್ ಫೀಲ್ಡ್ ಏನಿದೆ ಅರ್ಜೆಂಟಿಗೆ ಆಗೋದೇ ಇಲ್ಲ. ಸೊ ಇದಿಷ್ಟು ತಲೆಯಲ್ಲಿ ಇಟ್ಕೊಂಡು 1 ವರ್ಷ 2 ವರ್ಷ ನಾನು ಕಷ್ಟಪಡ್ತೀನಿ. 1 ವರ್ಷ ಸಾಕು. ಟೈಲರಿಂಗ್ ಕಲ್ತ ಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋಕ್ಕೆ 1 ವರ್ಷ ತುಂಬಾ ಆಗೋಯ್ತು. ಆ 1 ವರ್ಷ ಟೈಮ್ನ ಹಾಳು ಮಾಡಿದಿರ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡ್ರೆ ಫ್ರೀಯಾಗಿ ಇಸ್ಕೊಳ್ಳಿ. ಅಕ್ಕಪಕ್ಕದವರು ಫ್ರೀಯಾಗಿ ಮಾಡ್ಕೊಡ್ತೀನಿ ಕೊಡಿ ಅಂತೇಳಿ ಇಸ್ಕೊಳ್ಳಿ. ನಿಮ್ಮ ಕೈಯಿಂದನೇ ಲೈನಿಂಗು, ಥ್ರೆಡ್ಡು ಎಲ್ಲ ನಿಮ್ಮ ಕೈಯಿಂದ ಬಿದ್ದರೂ ಪರವಾಗಿಲ್ಲ, ಫ್ರೀಯಾಗಿ ಇಸ್ಕೊಂಡು ಸ್ಟಿಚ್ ಮಾಡಿ. ಆ ಸ್ಟಿಚ್ ಮಾಡುವಾಗ ನೀವು ರಾಂಗ್ ಮಾಡ್ತೀರಾ, ಅದನ್ನು ಬಿಚ್ಚಿ ಮಾಡಿದಾಗ ನಿಮ್ಗೊಂದಷ್ಟು ತಲೆಗೆ ಹೋಗಿ ಕೂತ್ಕೊಳುತ್ತಲ್ಲ, ಅದೇ ಎಕ್ಸ್ಪೀರಿಯೆನ್ಸ್, ಅದೇ ನಾಲೆಡ್ಜ್. ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋನ ಡೀಟೇಲ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾರ್ಯಾರೆಲ್ಲ ಅರ್ಧಂಬರ್ಧ ಟೈಲರಿಂಗ್ ಕಲಿತು ಬಿಟ್ಟು ಮನೆಯಲ್ಲಿ ವೇಸ್ಟ್ ಆಗಿ ಕೂತಿದ್ದೀರಾ. ಸೊ ನಿಮ್ಗೆ ಏನಾದರೂ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಒಂದಷ್ಟು ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.